ಶುಗರ್ ಫ್ಯಾಕ್ಟರಿ ಕಾರ್ಖಾನೆಗಳಿಂದ ಶಾಲೆಗಳಿಗೆ ಕಂಟಕ ಶುರುವಾಗ್ಬಿಟ್ಟಿದೆ. ಧೂಳಿನಿಂದ ಸುಮಾರು 600 ವಿದ್ಯಾರ್ಥಿಗಳು ಪ್ರತಿನಿತ್ಯ ಸಂಕಷ್ಟ ಜೊತೆಗೆ ನರಕ ಯಾತನೆಯನ್ನ ಅನುಭವಿಸುವಂತ ಪರಿಸ್ಥಿತಿ. ಶುಗರ್ ಫ್ಯಾಕ್ಟರಿ ಮತ್ತು ಈ ಕಾರ್ಖಾನೆಗಳಿಂದ ಬರುವಂತ ಕರ್ಕಶ ಶಬ್ದ ಆಗಿರಬಹುದು, ಕೆಟ್ಟ ವಾಸನೆ ಆಗಿರಬಹುದು, ಇದನ್ನೆಲ್ಲ ಸಹಿಸಿಕೊಂಡಿರಬೇಕು ಅಲ್ಲಿ ಮಕ್ಕಳು ಮತ್ತು ಅಲ್ಲಿನ ಪೋಷಕರು, ಅಲ್ಲಿನ ಶಿಕ್ಷಕರು. ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಾಗಿರುವಂತಹ ಘಟನೆ ಇದು. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕಿನ ಕುಡಚಿ ಪಟ್ಟಣದಲ್ಲಿ ಧೂಳಿನಿಂದ ಕಂಗೆಟ್ಟ ವಿದ್ಯಾರ್ಥಿಗಳು ಶಾಲೆಯಲ್ಲಿ ಪ್ರತಿನಿತ್ಯ ಪರದಾಡುವಂತ ಪರಿಸ್ಥಿತಿ. ಅನಧಿಕೃತ ಶುಗರ್ ಫ್ಯಾಕ್ಟರಿಯಿಂದ ಸಮಸ್ಯೆ ಎದುರಾಗ್ತಾ ಇದೆ. ಮಾಜಿ ಎಂಎಲ್ಎ ಎಸ್ ಬಿ ಘಾಟಗೆ ಅವರಿಗೆ ಸೇರಿದಂತ ಒಂದು ಶುಗರ್ ಫ್ಯಾಕ್ಟರಿ ಇದು. ಸಕ್ಕರೆ ಕಾರ್ಖಾನೆ, ಕೆಮಿಕಲ್ ಧೂಳು, ಕೆಟ್ಟ ವಾಸನೆ, ಕರ್ಕಶ ಶಬ್ದ ಇದೆಲ್ಲದರಿಂದ ರೋಸಿ ಹೋಗಿಬಿಟ್ಟಿದ್ದಾರೆ ಅಲ್ಲಿನ ಮಕ್ಕಳು ಹಾಗೂ ಪೋಷಕರು, ಶಿಕ್ಷಕರು. ಅಧಿಕಾರಿಗಳು ಬಂದು ಪರಿಶೀಲಿಸಿದ್ರೂ ಕೂಡ ಕ್ರಮ ಕೈಗೊಂಡಿಲ್ಲ. ಶಾಲಾ ಆಡಳಿತ ಮಂಡಳಿ ಸದಸ್ಯರು, ಪೋಷಕರು, ಮಕ್ಕಳು ಒದ್ದಾಡ್ತಾ ಇದ್ದಾರೆ. ಶುಗರ್ ಫ್ಯಾಕ್ಟರಿ ಕಾರ್ಖಾನೆಗಳಿಂದ ಶಾಲೆಗಳಿಗೆ ಕಂಟಕ ಆಗ್ತಾ ಇದೆ. ಪ್ರತಿನಿತ್ಯ 600ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನರಕ ಯಾತನೆಯನ್ನ ಅನುಭವಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಇದೇ ರೀತಿಯಾಗಿ ಮಾಸ್ಕ್ ಹಾಕೊಂಡೇ ಕುಳಿತುಕೊಳ್ಳಬೇಕಾದಂತ ಪರಿಸ್ಥಿತಿ ಅಲ್ಲಿನ ವಿದ್ಯಾರ್ಥಿಗಳದ್ದು. ನಾವೆಲ್ಲ ಕೊರೋನಾ ಸಂದರ್ಭದಲ್ಲಿ ಈ ಒಂದು ಮಾಸ್ಕ್ಗಳನ್ನು ಧರಿಸೋದನ್ನ ನೋಡಿದ್ದೀವಿ. ಆದರೆ ಅಲ್ಲಿನ ವಿದ್ಯಾರ್ಥಿಗಳ ಪರಿಸ್ಥಿತಿ ಹೇಗೆ ಗೊತ್ತಾ? ಪ್ರತಿನಿತ್ಯ ಶಾಲೆಗೆ ಬರಬೇಕಾದ್ರೆ ಮಾಸ್ಕ್ ಹಾಕೋಬೇಕು, ಕ್ಲಾಸ್ ರೂಮ್ನಲ್ಲಿ ಕೂತ್ಕೊಂಡಾಗೂ ಕೂಡ ಮಾಸ್ಕ್ ಹಾಕೊಳ್ಳೇಬೇಕು. ಇಲ್ಲ ಅಂತ ಅಂದರೆ ಅಲ್ಲಿ ಕೆಟ್ಟ ವಾಸನೆ ಇರುತ್ತಲ್ಲ, ಆ ವಾಸನೆಯಿಂದ ಆರೋಗ್ಯ ಹದಗೆಡುವಂತ ಎಲ್ಲ ಲಕ್ಷಣಗಳು ಕೂಡ ಇದ್ದಾವೆ. ಇದರ ಬಗ್ಗೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಯಾಕೆ ಗೊತ್ತಿಲ್ಲ? ಶಾಲಾ ಆಡಳಿತ ಮಂಡಳಿಯವರು ಅಂದ್ರೆ ಶಿಕ್ಷಕರು, ಮಕ್ಕಳ ಪೋಷಕರು ಹೋಗಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಈ ಸುದ್ದಿಯನ್ನ ಮುಟ್ಟಿಸಿದ್ದಾರೆ. ಅಧಿಕಾರಿಗಳು ಬಂದಿದ್ದಾರೆ, ಬಂದು ಪರಿಶೀಲನೆಯನ್ನ ನಡೆಸಿದ್ದಾರೆ, ಆದ್ರೆ ಕ್ರಮ ಆಗಿಲ್ಲ. ನೋಡ್ತಿರೋ ಹಾಗೆ ಇಲ್ಲಿ ಏನು ಸಮಸ್ಯೆ ಇದೆ ಅಂತ ನಾನು ಹೇಳಬೇಕು. ಆಲ್ರೆಡಿ ತಾವು ನೋಡಿದ್ದೀರಾ. ಇಲ್ಲಿ ಪಕ್ಕದಲ್ಲಿ ಒಂದು ಜಾಗ್ರಿ ಪೌಡರ್ ಮಾಡುವಂಥ ಫ್ಯಾಕ್ಟ್ರಿ 3 ತಿಂಗಳಿಂದ ವರ್ಕ್ ಮಾಡ್ತಾ ಇದೆ. ಸೊ ಇದರಿಂದ ಸಾಕಷ್ಟು ಕಾರ್ಬನ್ ಪೌಡರ್ ಮಿಶ್ರಿತ ವಾತಾವರಣದಲ್ಲಿ ಪೂರ ಶಾಲೆ ಆವರಣದಲ್ಲಿ ಆವರಿಸ್ಕೊಂಡಿದೆ. ಜೊತೆಗೆ ಬ್ಯಾಡ್ ಸ್ಮೆಲ್ ಬರ್ತಾ ಇದೆ, ಮೊಲಾಸಸ್ದು ಸ್ಮೆಲ್ ಬರ್ತಾ ಇದೆ. ಆಮೇಲೆ ಸಿಕ್ಕಾಪಟ್ಟೆ ಶಬ್ದ ಇರೋದ್ರಿಂದ ನಾವು ಕ್ಲಾಸಸ್ಗಳನ್ನು ನಡೆಸೋಕ್ಕಾಗ್ತಾ ಇಲ್ಲ. ಶಾಲಾ ಮಕ್ಕಳಿಗೆ ಇದರಿಂದ ತುಂಬ ತೊಂದರೆ ಆಗ್ತಾ ಇದೆ. ಒಂದು ಹೆಲ್ತ್ ಪ್ರಾಬ್ಲಮ್ಮು, ಜೊತೆಗೆ ಪಠ್ಯಕ್ರಮಗಳು ಮಕ್ಕಳಿಗೆ ತಲುಪ್ತಾ ಇಲ್ಲ ಸರಿಯಾಗಿ, ಬೋಧನೆಗಳು ಟೀಚರಿಂದ ಸ್ಟೂಡೆಂಟ್ಗೆ ತಲುಪ್ತಾ ಇಲ್ಲ, ಸೌಂಡಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ. ಇದನ್ನ ಆಲ್ರೆಡಿ ನಾವು DC ಸಾಹೇಬರಿಗೆ, ಪೊಲ್ಯೂಷನ್ ಬೋರ್ಡ್ನವರಿಗೆ, BO ಅವರಿಗೆ, AC ಅವರಿಗೆ ಎಲ್ಲರೂ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ತಾವೇ The harmful processes like noise pollution, voice pollution, water pollution, everything is coming. The corridors and the classes are filled of carbon dust which are harmful to us. We are not listening teachers what they are teaching, the lessons, the poems and the main maths which we are writing in the exams. They are confusing us full. 2 means here, 3 is listening which we are not listening little also. I request the officers, the BO officers which are local MLAs, I request really to help us for our future months. Please, the harmful. ಈಗ 13 ವರ್ಷ ಸ್ಕೂಲ್ ಓಪನ್ ಆಗಿದ್ರಿ, ಅವಾಗ ಏನೂ ಪ್ರಾಬ್ಲಮ್ ಇಲ್ಲ ಆಗಿದ್ರಿ. ಈಗ ಫ್ಯಾಕ್ಟ್ರಿ ಓಪನ್ ಆದಂದು ಪ್ರಾಬ್ಲಮ್ ಆಗಿದ್ರಿ ಹುಡುಗರಿಗೆ. ಆಮೇಲೆ ಓದಲಿಕ್ಕೆ ಭಾಳ ಹುಡುಗರಿಗೆ ವಾಂತಿ ಆಗೋದ್ರಿ. ನಮ್ಗೆ ಒಂದು ಮೀಟಿಂಗ್ ಅದಾಗದ್ರಿ ಭಾಳ ಪ್ರಾಬ್ಲಮ್ ಆಗುತ್ತೆ ರೀ. ಡಸ್ಟ್ ಬರುತ್ತೆ ರೀ, ಆಮ್ಯಾಗೆಲ್ಲ ಸ್ಕಿನ್ ಅಲರ್ಜಿ ರೀ, ನೆಗಡಿ ರೀ, ಕೆಮ್ಮ, ವಾಂತಿ ಆಗುತ್ತೆ ರೀ. ಆಮ್ಯಾಗ ಕಣ್ಣಿಗೆ ತ್ರಾಸ ಆಗತ್ತದ್ರಿ. ಕಣ್ಣಿಗೆ ಫ್ಯಾಕ್ಟ್ರಿ ಬಂದ ಹುಡುಗರಿಗೆ ಚಸ್ಮಾನು ಹಾಕೋ ಪ್ರಾಬ್ಲಮ್ ಬಂದಿದೆ ರೀ. ಆಮ್ಯಾಗ ಸ್ಟಡಿ ಮಾಡೋಕ್ಕೂ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಪ್ರತಿನಿಧಿ ಸಿದ್ದೇಶ್ ಪುಟಾಣೆ. ಸಿದ್ದೇಶ್, ಅಲ್ಲಿ ಪೋಷಕರು ಜೊತೆಗೆ ಅಲ್ಲಿನ ಸಿಬ್ಬಂದಿ ಮಾತನಾಡ್ತಾ ಇದ್ರು, ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ರು. ಆ ಶಾಲೆ ಹಾಗೂ ಕಾರ್ಖಾನೆಯ ನಡುವಿನ ಅಂತರ ಎಷ್ಟಿದೆ? ಜೊತೆಗೆ ಈ ವಿಚಾರ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗಿಯೂ ಏನಂತಂದ್ರೆ, ಈ ಖಾಸಗಿ ರಾಯಲ್ ಅಕಾಡೆಮಿ ಇಂಗ್ಲಿಷ್ ಮಾಧ್ಯಮ ಶಾಲೆ ಇದೆ. ಇದು ಒಂದು ಖಾಸಗಿ ಶಾಲೆ. ಮತ್ತೆ ಇದ್ರ ಪಕ್ಕದಲ್ಲೇ ಇದೊಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಏನು ಒಂದು ರಿಜಿಸ್ಟ್ರೇಷನ್ ಆಗಿರುವ ಇದೊಂದು ಸಕ್ಕರೆ ಕಾರ್ಖಾನೆ ಪಕ್ಕದಲ್ಲೇ ಇದೆ. ಈಗ ಏನಂತಂದ್ರೆ, ಈ ಶಾಲೆ ಆಡಳಿತ ಮಂಡಳಿ ಹಾಗೂ ಮತ್ತೆ ಸಕ್ಕರೆ ಕಾರ್ಖಾನೆ ಏನು ಕುಡಚಿ ಮಾಜಿ ಶಾಸಕ ಶ್ಯಾಮ್ ಘಾಟಿಗೆ ಅವರಿದ್ರು, ಅವ್ರ ಮಾಲೀಕತ್ವದ ಕಾರ್ಖಾನೆ ಇದು. ಅವ್ರ ಮಧ್ಯೆ ಒಂದು ಏನಂತಂದ್ರೆ ಒಂದು ಲೀಗಲ್ ವಾರ್ ನಡೀತಾ ಇದೆ. ಒಂದು ಕಡೆ ಏನಂತಂದ್ರೆ ಶಾಲಾ ಮಕ್ಕಳು ಧೂಳ ಹಾಗೂ ಮತ್ತೆ ಸಕ್ಕರೆ ಕಾರ್ಖಾನೆಯಲ್ಲಿ ವಿಶೇಷವಾಗಿ ಏನು
ಶುಗರ್ದೇನು ಮೊಲಾಸಿಸ್ ರೆಡಿ ಆಗುತ್ತೆ. ಆ ಮೊಲಾಸಿಸ್ ನ ಏನು ದುರ್ವಾಸನೆ ಇದೆ, ದಿನಗಟ್ಟಲೆ ಶಾಲಾ ಮಕ್ಕಳಾಗಿರ್ಬೋದು, ಅಲ್ಲಿ ಪೋಷಕರಾಗಿರ್ಬೋದು, ಎಲ್ಲ ಅಂದ್ರೆ ಇಡೀ ಮೆಂಬರ್ಸ್ಗೆಲ್ಲ ಅದೊಂದು ತೊಂದರೆ ಕೊಡುವಂತದ್ದು ವಿಚಾರ ಈಗ ಸ್ಥಳೀಯ ಅಧಿಕಾರಿಗಳಲ್ಲಿ ಏನು ಕೂಡ ಗಮನಕ್ಕೆ ಬಂದಿದೆ. ಹಾಗಾಗಿ ಇದೊಂದು ಲೀಗಲ್ ವಾರ್ನ್ ಮುಖಾಂತರನೇ ಇದನ್ನು ಬಗೆಹರಿಸಿಕೊಳ್ಳಲು ಏನಂದ್ರೆ ಅಧಿಕಾರಿಗಳಲ್ಲೂ ಏನೋ ಸೂಚನೆ ನೀಡಿರುವಂತ ವಿಚಾರ ಕೇಳಿ ಬರ್ತಾ ಇದೆ. ಹಾಗಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಏನಿದ್ರು, ಮಾಲೀಕರ ಟೀಮ್ ಒಂದು ಏನಂತಂದ್ರೆ ಮೊದಲು ಇದು ನಮ್ಮ ಕಾರ್ಖಾನೆ ರಿಜಿಸ್ಟ್ರೇಷನ್ ನಮ್ಮದಲ್ಲಿ ಮೊದಲಿತ್ತು, ಹಾಗಾಗಿ ಇದು ನಾವು ಇಲ್ಲಿ ಇದನ್ನು ಬಂದ್ ಮಾಡುವ ವಿಚಾರಣೆ ಬರೋದಿಲ್ಲ ಅನ್ನೋ ಒಂದು ವಾದವನ್ನು ಮಂಡಿತ್ತು. ಆದ್ರೆ ಶಾಲಾ ಆಡಳಿತ ಮಂಡಳಿ ಕೂಡ ಈಗ ಪವರ್ ಟಿವಿಗೆ ಹೇಳುವ ಏನಂತಂದ್ರೆ ಮುಖಾಂತರ ಹೇಳುವಂತದ್ದು ಏನಂತಂದ್ರೆ ಇದು ಶಾಲೆ ನಮ್ಮದು ಮೊದಲು ರಿಜಿಸ್ಟ್ರೇಷನ್ ನಮ್ದಾಗಿತ್ತು, ನಮ್ದಾದ್ಮೇಲೆ ಇಲ್ಲಿ ಫ್ಯಾಕ್ಟರಿ ಬಂದಿದೆ ಅಂತ. ಇದೇನು ಇಬ್ಬರ ನಡುವೆ ಜಗಳದಲ್ಲಿ ಏನಂತಂದ್ರೆ ಸುಮಾರು 600 ಮಕ್ಕಳು ಇಲ್ಲಿ ಏನಂತ ನಡೆದಾಡುವಂತದ್ದು. ಹಾಗಾಗಿ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತೆ ಶಿಕ್ಷಣ ಇಲಾಖೆ ಕೂಡ ಇದರಲ್ಲಿ ಏನಂತಂದ್ರೆ ವಿಶೇಷ ಗಮನ ಹರಿಸಬೇಕಾಗಿ ಈಗಾಗಲೇ ಅವ್ರಿಗೆ ಕೂಡ ಮಾಹಿತಿಯನ್ನು ಮುಟ್ಟಿರುವಂತದ್ದು. ಮತ್ತು ವಿಶೇಷವಾಗಿ ಏನಂತಂದ್ರೆ ಇಲ್ಲೇನ್ ಧೂಳು ಬರ್ತಾ ಇದೆ, ಆ ಧೂಳಿನಿಂದ ಕೆಮ್ಮು ಆಗಿರ್ಬೋದು, ನೆಗಡಿ ಆಗಿರ್ಬೋದು, ಇನ್ನುಳಿದ ಏನಂತಂದ್ರೆ ವೈರಲ್ ಫೀವರ್ಸ್ ಅನ್ನ ಏನು ಈ ಮಕ್ಕಳು ಏನಂತಂದ್ರೆ ಅದರಿಂದ ಬಳಲುವ ಪರಿಸ್ಥಿತಿ ಕೂಡ ಎದುರಾಗಿದೆ. ರಾಮ್, ಸಿದ್ದೇಶ್, ಈ ಶುಗರ್ ಫ್ಯಾಕ್ಟರಿ ಇದೆಯಲ್ಲ ಅನಧಿಕೃತ ಅಂತಲ್ರಿ? ಅದು ಅಧಿಕೃತ ಅಲ್ಲ, ಅನಧಿಕೃತ ಅಂತೆ. ಅಲ್ಲಿನ ಜಿಲ್ಲಾಡಳಿತಕ್ಕೆ ಗೊತ್ತಿಲ್ವಾ ಹಾಗಾದ್ರೆ? ಖಂಡಿತ ರಾಮ್, ಏನಂತಂದ್ರೆ ಇಲ್ಲಿ ಆರೋಪ ಕೇಳಿ ಬರುವಂತದ್ದು ಅದು ಸಕ್ಕರೆ ಕಾರ್ಖಾನೆ ಅನಧಿಕೃತ ಅಂತ. ಆದರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಏನಂತಂದ್ರೆ ಮಾತಾಡಿಸಿ ಹೋದಾಗ ಏನಂತಂದ್ರೆ ಇದು ಯಾವುದೇ ರೀತಿ ಅನಧಿಕೃತ ಇಲ್ಲ. ಒಂದು ವೇಳೆ ಅನಧಿಕೃತ ಇದ್ದರೆ ಅವರು ಕೋರ್ಟ್ ಮುಖಾಂತರ ನಮಗೆ ಏನಂತಂದ್ರೆ ಒಂದು ನೋಟಿಸ್ ನೀಡಲಿ. ಜಿಲ್ಲಾಧಿಕಾರಿಗಳಿದ್ದಾರೆ, ಅವರು ಬೇಕಾದ್ರೆ ಬಂದು ಪರಿಶೀಲನೆ ಮಾಡಿರುವ ಒಂದು ವಾರ್ದವನ್ನು ಶುಗರ್ ಫ್ಯಾಕ್ಟರಿ ಅವರು ಮಾಡ್ತಾ ಇರುವಂತದ್ದು. ಆದ್ರೆ ಶಾಲಾ ಆಡಳಿತ ಮಂಡಳಿ ಏನಿದೆ, ಶಾಲಾ ಆಡಳಿತ ಮಂಡಳಿ ಹೇಳುವ ಪ್ರಕಾರ ನಮ್ಮ ಹತ್ರ ಎಲ್ಲ ದಾಖಲೆಗಳಿವೆ. ಈ ದಾಖಲೆಗಳನ್ನು ಎಲ್ಲ ಶಿಕ್ಷಣ ಅಧಿಕಾರಿಗಳು ಸಾರ್ವಜನಿಕರಾಗಿರು ಬಂದು ಪರಿಶೀಲನೆ ಮಾಡಿ ಆ ಶುಗರ್ ಕಾರ್ಖಾನೆಯನ್ನು ಬಂದ್ ಮಾಡಿಸುವ ಏನು ಒಂದು ಒತ್ತಾಯವನ್ನ ಈಗಾಗಲೇ ಅವರು ಮಾಡ್ತಾ ಇರುವಂತದ್ದು. ರಾಮ್,